ಓಂ ಶಾಂತಿ. ಇಂದು ಬಾಬ್ ದಾದಾರವರು ತಮ್ಮ ಅತಿ ಪ್ರಿಯ ಮಧುರಾತಿ ಮಧುರ ಚಿಕ್ಕ ಬ್ರಾಹ್ಮಣ ಪರಿವಾರ ಎಂದಾದರೂ ಹೇಳಿ, ಬ್ರಾಹ್ಮಣ ಸಂಸಾರ ಎಂದಾದರೂ ಹೇಳಿ ಅವರನ್ನೇ ನೋಡುತ್ತಿದ್ದರು. ದಿವ್ಯ ಬುದ್ಧಿ, ದಿವ್ಯ ನೇತ್ರ, ಬ್ರಾಹ್ಮಣ ಆತ್ಮನ ಹೊರತು ಹೆಸರುವಾಸಿ VVIP ಎಲ್ಲಿಯೂ ಸಹ ಇಲ್ಲ. ಪರಮಾತ್ಮನನ್ನು ಬ್ರಾಹ್ಮಣ ಆತ್ಮ ತಮ್ಮ ದಿವ್ಯ ಬುದ್ಧಿಯಿಂದ ಗುರುತಿಸಿದರು. ಹೇ ಸುಖದೇವ, ಹೇ ಶಾಂತಿದೇವ, ಹೇ ಸತ್ಯ ಸುಖದೇವ, ಸ್ವಲ್ಪ ಅಂಜಲಿ ನಮಗೂ ಕೊಡಿ. ಯೋಚಿಸಿ ಕರೆಯುತ್ತಿರುವವರ ಲೈನ್ ಎಷ್ಟು ದೊಡ್ಡದಾಗಿದೆ. ಪ್ರತ್ಯಕ್ಷತೆಯ ಯಾವ ಕಾರಣದಿಂದ ನಿಂತಿದೆ. ಬಾಬ್ ದಾದಾರವರು ತಂದೆಯ ಸಮಾನ ಆಗುವುದಕ್ಕಾಗಿ ಹೇಳಿದರು. ನಿರಾಕಾರ ತಂದೆ, ಸಾಕಾರ ತಾಯಿ ಫಾಲೋ ಮಾಡಲು ಸಹ ಬರುವುದಿಲ್ಲವೇ? ಅಂದರೂ ಸಹ ಅನುಕರಣೆ ಮಾಡುತ್ತಾರೆ. ನೀವಂತೂ ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದೀರಿ, ತ್ರಿನೇತ್ರಿ ಆಗಿದ್ದೀರಿ, ತ್ರಿಕಾಲದರ್ಶಿ ಆಗಿದ್ದೀರಿ. ಫಾಲೋ ಮಾಡುವುದು ನಿಮಗಾಗಿ ಯಾವ ದೊಡ್ಡ ಮಾತಾಗಿದೆ? ದೊಡ್ಡ ಮಾತಾಗಿದೆಯೇ? ಎಷ್ಟೇ ಸಮಸ್ಯೆಗಳು ಬರಲಿ, ಸಂಕಲ್ಪದ ಕಣ್ಣು ಅಲುಗಾಡದಿರಲಿ. ದೃಢತೆ ಎಂದರೆ ಪ್ರಾಣ ಹೋಗಲಿ, ಸಮಾಪ್ತಿಯಾಗಿ ಬಿಡಲಿ, ಸಹನೆ ಮಾಡಲೇಬೇಕಾಗಲಿ, ಆದರೆ ಸಂಕಲ್ಪ ಹೋಗದಿರಲಿ. ಯಾರಾದರೂ ತಿರಸ್ಕಾರ ಮಾಡಲಿ, ಯಾರೇ ಅಪಮಾನ ಮಾಡಲಿ, ನಿಂದನೆ ಮಾಡಲಿ, ಯಾರೇ ದುಃಖ ಕೊಡಲಿ, ಆದರೆ ನಿಮ್ಮ ಶುಭ ಭಾವನೆ ಎಂದೂ ಸಹ ಅಳಸಿ ಹೋಗದಿರಲಿ. ಒಂದು ವೇಳೆ ಯಾರಾದರೂ ತಮ್ಮ ಸಂಸ್ಕಾರವಶ ನಿಮಗೆ ದುಃಖ ಕೊಟ್ಟರೆ, ನೀವು ದುಃಖದ ಮಾತನ್ನು, ಸುಖದಲ್ಲಿ ಅಪಮಾನವನ್ನು ಸಹನೆ ಮಾಡಲು ಸಾಧ್ಯವೇ? ಬೈಗುಳಗಳನ್ನು ಗುಲಾಬಿಯನ್ನಾಗಿ ಮಾಡಲು ಸಾಧ್ಯವೇ? ನೀವು ಮಾಯೆಗೆ ಚಾಲೆಂಜ್ ಮಾಡಿದ್ದೀರಿ, ನಾವು ಮಾಯಾಜೀತ ಆಗುತ್ತೇವೆಂದು. ಈ ಸಮಸ್ಯೆಗಳು, ಈ ಮಾತುಗಳು, ಈ ಏರುಪೇರುಗಳು ಮಾಯೆಯ ರಾಯಲ್ ರೂಪಗಳಾಗಿವೆ. ಆ ರೂಪಗಳಲ್ಲಿಯೂ ಮಾಯಾಜೀತ್ ಆಗಬೇಕು. ಮಾತು ಬದಲಾಗುವುದಿಲ್ಲ, ಸೇವಾ ಕೇಂದ್ರ ಬದಲಾಗುವುದಿಲ್ಲ, ಸ್ಥಾನ ಬದಲಾಗುವುದಿಲ್ಲ, ಆತ್ಮಗಳು ಬದಲಾಗುವುದಿಲ್ಲ, ನಾವೇ ಬದಲಾಗಬೇಕು. ಹೊಸ ಹೊಸ ರೂಪ, ರಾಯಲ್ ರೂಪದಲ್ಲಿ ಮಾಯೆ ಇನ್ನಷ್ಟು ಬರುವುದು. ಗಾಬರಿಯಾಗಬೇಡಿ, ಯಾವುದನ್ನು ಮಕ್ಕಳು ಅನುಭವವೇ ಮಾಡುವುದಿಲ್ಲ, ಇದು ಸಹ ಮಾಯೆಯಾಗಿದೆ ಎಂದು. ಸನ್ಮಾನ ಕೊಡುವುದು ಅರ್ಥ ಸನ್ಮಾನ ತೆಗೆದುಕೊಳ್ಳುವುದು. ಸನ್ಮಾನ ದೇಹ ಅಭಿಮಾನದಲ್ಲ, ಬ್ರಾಹ್ಮಣ ಜೀವನದ ಸ್ವಮಾನ, ಶ್ರೇಷ್ಠ ಆತ್ಮನ ಸ್ವಮಾನ, ಸಂಪನ್ನತೆಯ ಸ್ವಮಾನ. ನಿಮ್ಮ ದೃಢತೆಯನ್ನು ಯಾರೇ ಎಷ್ಟೇ ಅಲುಗಾಡಿಸಲಿ, ದೃಢತೆಯನ್ನು ಸಡಿಲಗೊಳಿಸಬೇಡಿ. ಬಲಶಾಲಿಯನ್ನಾಗಿ ಮಾಡಿ, ಅಚಲರಾಗಿ. ಉಲ್ಟಾ ಮಾತುಗಳಲ್ಲಿ ದೃಢತೆ ಇರುವುದಿಲ್ಲ. ಬಾಬ್ ದಾದಾರವರ ಬಳಿ ರೆಕಾರ್ಡ್ನಲ್ಲಿ ಬಹುತೇಕ ಕ್ರೋಧದ ಮಹಾ ರೂಪದಲ್ಲಿ ಕಡಿಮೆ ಆದರೂ ಅಂಶ ರೂಪದಲ್ಲಿ ಭಿನ್ನ ಭಿನ್ನ ಪ್ರಕಾರದ ಕ್ರೋಧದ ರೂಪ ಜಾಸ್ತಿ ಇದೆ. ಇತ್ತೀಚೆಗೆ ಆಗಿರಲಿ, ಬ್ರಾಹ್ಮಣ ಸಂಸಾರದಲ್ಲಾಗಿರಲಿ, ಸಾಹಸ ಹಾಗೂ ಸತ್ಯ ಪ್ರೀತಿ ಬೇಕಾಗಿದೆ. ಸ್ವಾರ್ಥದ ಪ್ರೀತಿ ಅಲ್ಲ, ಸಮಯ ಪ್ರಮಾಣದ ಪ್ರೀತಿ ಅಲ್ಲ. ಯಾರಾದರೂ ಸಂಸ್ಕಾರದ ಪರವಶರಾಗಿ ಏರುಪೇರು ಮಾಡಿದರೂ ಅವರಿಗೆ ಹೇಳಿ, ಇದೆಲ್ಲವನ್ನು ತುಂಬ ಚೆನ್ನಾಗಿ ಮಾಡಿದ್ದೀರಿ, ಬಾಕಿ ಇದನ್ನು ಸರಿ ಮಾಡಿಕೊಳ್ಳಿ ಎಂದು. ತಂದೆ ನಿಮ್ಮನ್ನು ಹೇಗೆ ಪರಿವರ್ತನೆ ಮಾಡಿದರು? ನಿಮ್ಮ ಕೊರತೆಗಳನ್ನು ಹೇಳಿದರೆ ನಿಮಗೆ ಸ್ಮೃತಿ ತರಿಸಿದರು. ನೀವು ಆತ್ಮರಾಗಿದ್ದೀರಿ ಹಾಗೂ ಈ ಶ್ರೇಷ್ಠ ಸ್ಮೃತಿಯಿಂದ ನಿಮ್ಮಲ್ಲಿ ಸಮರ್ಥತೆ ಬಂದು ಪರಿವರ್ತನೆ ಮಾಡಿದರು. ಪರವಶ ಆತ್ಮರಲ್ಲಿ ಸಾಹಸ ಇರುವುದಿಲ್ಲ. ಸಾಹಸದಿಂದ ಸ್ಮೃತಿ ತರಿಸಿ, ಸ್ಮೃತಿ ಸಮರ್ಥಿಯನ್ನು ಸ್ವತಃವಾಗಿ ತರಿಸುತ್ತದೆ. ಒಂದು ವೇಳೆ ಏನು ಮಾಡುವುದು, ಹೇಗೆ ಮಾಡುವುದು, ಇನ್ನೂ ಪುರುಷಾರ್ಥಿಯಾಗಿದ್ದೇನೆ ಎಂದೆಲ್ಲ ಯೋಚಿಸುತ್ತಿದ್ದರೂ ಇದು ಸಹ ಮಾಯೆಯ ಬಗ್ಗೆ ಕಾಳಜಿ ವಹಿಸಿದಂತೆ. ತಂದೆಯ ಸಮಾನರಾಗಲು ಎರಡು ಮಾತಿನ ದೃಢತೆಯನ್ನು ಇಟ್ಟುಕೊಳ್ಳಿ. ಸ್ವಮಾನದಲ್ಲಿ ಇರಬೇಕು ಹಾಗೂ ಎಲ್ಲರಿಗೂ ಸನ್ಮಾನ ಕೊಡಬೇಕು. ಸೈಲೆನ್ಸ್ನ ಶಕ್ತಿಯ ಮುಖಾಂತರ ಮಾಯೆಯನ್ನು ದೂರದಿಂದಲೇ ಗುರುತಿಸಿ ಓಡಿಸುವಂತಹ ಮಾಯಾಜೀತ್ ಭವ. ಶ್ರೇಷ್ಠ ಭಾಗ್ಯದ ರೇಖೆಯನ್ನು ಹೊರತಂದಾಗ ಹಳೆಯ ಸಂಸ್ಕಾರಗಳ ರೇಖೆಯಾಗಿದೆ. ಓಂ ಶಾಂತಿ. 21 ಜನ್ಮಕ್ಕಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ ತಮ್ಮದೇ ಆದಂತೆ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಓಂ ಶಾಂತಿ.